ನಮಸ್ಕಾರ ಸ್ನೇಹಿತರೆ. ಶ್ರೀ ಕೃಷ್ಣ ಸಂದೇಶ. ನೋವನ್ನು ನುಂಗಿ ಬದುಕುವ ಜೀವಗಳು ಎಂದಿಗೂ ಇನ್ನೊಬ್ಬರನ್ನು ನೋಯಿಸುವುದಿಲ್ಲ. ಏಕೆಂದರೆ ಆ ಜೀವ ತನಗೆಷ್ಟೇ ನೋವಾದರೂ ಇನ್ನೊಬ್ಬರ ಖುಷಿಯನ್ನೇ ಬಯಸುತ್ತದೆ. ಒಮ್ಮೊಮ್ಮೆ ನಮ್ಮ ಕಷ್ಟದಲ್ಲಿ ನಮಗೆ ಗೊತ್ತಿಲ್ಲದವರೇ ಬಾಗಿ ನಮ್ಮ ಜೊತೆ ಇರುತ್ತಾರೆ. ನಮಗೆ ತುಂಬ ಗೊತ್ತಿದ್ದವರು ಏನೂ ಗೊತ್ತಿಲ್ಲದ ಹಾಗೆ ನಮ್ಮಿಂದ ದೂರ ಓಡಿ ಹೋಗುತ್ತಾರೆ. ಒಳ್ಳೆಯ ಸಮಯಕ್ಕಿಂತ ಒಳ್ಳೆಯ ಮನುಷ್ಯನ ಸಂಬಂಧವಿರಲಿ. ಏಕೆಂದರೆ ಒಳ್ಳೆಯ ಮನುಷ್ಯ ಒಳ್ಳೆಯ ಸಮಯವನ್ನು ತರಬಲ್ಲ, ಆದರೆ ಒಳ್ಳೆಯ ಸಮಯವು ಒಳ್ಳೆಯ ಮನುಷ್ಯನನ್ನು ತರಲಾರದು. ನೆನಪಿರಲಿ, ಸಮಯ ನಗಿಸುವುದು ಸಹಜ, ಅಳಿಸುವುದು ಸಹಜ. ಸಮಯವು ಬಹಳಷ್ಟು ಕಲಿಸುವುದು ಸಹಜ. ಸಮಯದ ಮಹತ್ವ ತಿಳಿದವನು ಗುರಿ ಮುಟ್ಟುವುದು ಸಹಜ. ಸಮಯವನ್ನು ಕಳೆದುಕೊಂಡವನು ಕೊರಗುವುದು ಸಹಜ. ಕಳೆದು ಹೋದ ಸಮಯ ಮರಳಿ ಬರುವುದಿಲ್ಲವೆನ್ನುವುದು ಅಷ್ಟೇ ಸಹಜ. ಕಡಿಮೆ ತಿಳುವಳಿಕೆ ಉಳ್ಳವರೇ ಜೀವನವನ್ನು ಸಂಪೂರ್ಣವಾಗಿ ಆನಂದಿಸುತ್ತಾರೆ. ಜಾಸ್ತಿ ತಿಳುವಳಿಕೆ ಉಳ್ಳವರು ಹೆಚ್ಚಾಗಿ ಗೊಂದಲದಲ್ಲೇ ಬದುಕುತ್ತಾರೆ. ನಮ್ಮ ಜೀವನದಲ್ಲಿ ಎಷ್ಟು ಸಂಬಂಧಗಳು ಇವೆ ಎನ್ನುವುದು ಮುಖ್ಯವಲ್ಲ, ಎಷ್ಟು ಸಂಬಂಧಗಳಿಗೆ ಜೀವ ಇದೆ ಎನ್ನುವುದು ಮುಖ್ಯ. ಮನೆಯವರ ಮನಸ್ಸು ಅರಿಯದೆ ಮನೆಯ ಸಹ ಜವಾಬ್ದಾರಿಯನ್ನು ಹೊರದೆ ಮನೆಯ ಯಜಮಾನ ಗೌರವ ಪಡೆಯಲಾರ. ಅಧಿಕಾರ ಚಲಾಯಿಸಿ ಯಜಮಾನನಾಗುವುದು ಸಾಧ್ಯವಿಲ್ಲ. ಸಂಬಂಧಗಳಲ್ಲಿ ಅವರಾಗೆ ಕರೆದರೂ ನಾವಾಗೆ ಹೋದರೂ ಎಷ್ಟೇ ನಾವು ನಮ್ಮವರು ಅಂದುಕೊಂಡರೂ ಒಂದಲ್ಲ ಒಂದು ದಿನ ನಾವು ಹೊರಗಿನವರು ಅಂತ ಸಾಬೀತುಪಡಿಸೋ ಮಾತು ಬಂದೇ ಬರುತ್ತದೆ. ಕೆಲವರು ಅವರ ಬೂಟಾಟಿಕೆಗಳನ್ನು ಎಷ್ಟೇ ಮುಚ್ಚಿಟ್ಟುಕೊಂಡರೂ ಪ್ರಕೃತಿ ಅದನ್ನು ಬಿಚ್ಚಿಡುತ್ತದೆ. ವಯಸ್ಸಾದ ಮೇಲೆ ಯಾವುದರಿಂದ ಸುಖವಾಗಿರಲು ಸಾಧ್ಯವೋ ಅದನ್ನು ಪೂರ್ವ ವಯಸ್ಸಿನಲ್ಲಿ ಮಾಡಬೇಕು. ಪರಲೋಕದಲ್ಲಿ ಯಾವುದರಿಂದ ಸುಖ ಉಂಟೋ ಅಂತಹ ಕೆಲಸವನ್ನು ಬದುಕಿರುವಾಗಲೇ ಮಾಡಿ ತೋರಿಸಬೇಕು. ಮನುಷ್ಯರಲ್ಲಿ ಬದಲಾವಣೆ ಇರಬೇಕು, ಆದರೆ ಇನ್ನೊಬ್ಬರನ್ನು ಕಳೆದುಕೊಳ್ಳುವಷ್ಟು ಬದಲಾಗಬಾರದು. ನೋವಿನಲ್ಲೂ ನಗುವುದನ್ನು ಕಲಿತಿದ್ದಾರೆ ಎಂದರೆ ಜೀವನ ಅವರಿಗೊಂದು ಅದ್ಭುತ ಪಾಠ ಕಲಿಸಿದೆ ಎಂದರ್ಥ. ಸುಳ್ಳು ಅರ್ಥವಾಗುವಷ್ಟು ಸುಲಭವಾಗಿ ನಿಜ ಅರ್ಥವಾಗುವುದಿಲ್ಲ. ಅದಕ್ಕೆ ಸುಳ್ಳು ಹೇಳುವವರು ಒಳ್ಳೆಯವರಾಗುತ್ತಾರೆ, ನಿಜ ಹೇಳುವವರು ಕೊನೆಯವರೆಗೂ ಕೆಟ್ಟವರಾಗಿಯೇ ಉಳಿಯುತ್ತಾರೆ. ಒಳ್ಳೆಯವರು ಯಾರಿಗೂ ಮೋಸ ಮಾಡುವುದಿಲ್ಲ, ಆದರೆ ಅವರ ಒಳ್ಳೆತನದಿಂದಲೇ ಅವರೇ ಹೆಚ್ಚಾಗಿ ಮೋಸ ಹೋಗುತ್ತಾರೆ. ಶ್ರೀಮಂತಿಕೆಯ ಸ್ವಾರ್ಥ ಎಂಥದ್ದೆಂದರೆ ನಾವು ಹೆಚ್ಚು ಹೆಚ್ಚು ಸಂಪಾದಿಸುವಷ್ಟೇ ಅಲ್ಲ, ಇತರರು ಕಡಿಮೆ ಉಳ್ಳವರಾಗಿರುವಂತೆಯೂ ಯತ್ನಿಸುವುದಾಗಿದೆ. ಕನಸುಗಳು ನನಸಾಗಿಲ್ಲ ಎಂದು ಯಾವತ್ತೂ ಪ್ರಯತ್ನ ಪಡುವುದನ್ನು ನಿಲ್ಲಿಸಬಾರದು. ಏಕೆಂದರೆ ಕೆಲವೊಮ್ಮೆ ಬಾಡಿದ ಗಿಡಗಳಿಗೆ ನೀರುಣಿಸುವುದರಿಂದ ಮತ್ತೆ ಚಿಗುರೊಡೆದು ಬದುಕುತ್ತವೆ. ನೆನಪಿರಲಿ, ಪರಿಶುದ್ಧ ಹೃದಯವಿಲ್ಲದ ಗಂಡಾಗಲಿ ಹೆಣ್ಣಾಗಲಿ ಪರಮಾತ್ಮನ ಸಾನ್ನಿಧ್ಯ ಹೊಂದುವುದಕ್ಕೆ ಅರ್ಹರಲ್ಲ. ಹೊಟ್ಟೆ ತುಂಬುವಷ್ಟು ತಿನ್ನಬೇಕೇ ಹೊರತು ಹೊಟ್ಟೆ ತಿನ್ನುವಷ್ಟು ತುಂಬಬಾರದು. ಅಂದರೆ ಒಬ್ಬರ ಹೊಟ್ಟೆ ಮೇಲೆ ಹೊಡೆದು ತಿನ್ನುವ ಕೆಟ್ಟ ಬುದ್ಧಿ ಇರಬಾರದು ಎಂದರ್ಥ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ತಿಳಿಸಿರುವಂತೆ ದ್ರೋಣಾಚಾರ್ಯರಿಗೆ ಅರ್ಜುನನು ಎಂದರೆ ಬಹಳ ಪ್ರೀತಿ. ಯಾಕೆ ಅನ್ನೋದನ್ನು ಕೃಷ್ಣ ಪರಮಾತ್ಮನೇ ಭಗವದ್ಗೀತೆಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾನೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಭಗವದ್ಗೀತೆ ಅನ್ನೋದು ಒಂದು ಧರ್ಮೋಪದೇಶದ ಸಾರವಾಗಿದೆ. ಮತ್ತೆ ಅರ್ಜುನ ಯುದ್ಧ ಮಾಡಲಾರೆ ಎಂದಾಗ ಭಗವಂತ ತಿಳಿಸಿದ ಪ್ರತಿಯೊಬ್ಬ ಮನುಷ್ಯನ ಜೀವನದ ಕರ್ತವ್ಯದ ಒಂದು ಸಾರವಾಗಿದೆ
ಈ ಭಗವದ್ಗೀತೆ. ಅದೇ ರೀತಿ ದ್ರೋಣಾಚಾರ್ಯರಿಗೆ ಅರ್ಜುನ ಎಂದರೆ ಯಾಕೆ ಅಷ್ಟೊಂದು ಇಷ್ಟ ಎನ್ನುವುದರ ಕುರಿತು ಒಂದು ಮಾಹಿತಿ ಇಲ್ಲಿದೆ ನೋಡಿ. ಒಮ್ಮೆ ದುರ್ಯೋಧನನು ಪಾಂಡವರ ಪಕ್ಷದಲ್ಲಿರುವ ವೀರ ಯೋಧರ ಹೆಸರುಗಳನ್ನು ತಿಳಿಸುತ್ತಿದ್ದಾನೆ. ಪುರುಜಿತ್ ಮತ್ತು ಕುಂತಿಭೋಜರು ಕುಂತಿ ದೇಶಕ್ಕೆ ಸೇರಿದವರು. ವಸುದೇವ ಮತ್ತು ಪೃಥ ಈ ಇಬ್ಬರು ಯಾದವ ವೀರನಾದ ಶೂರಸೇನನ ಮಕ್ಕಳು. ಪೃಥೆಯನ್ನು ರಾಜ ಕುಂತಿಭೋಜನಿಗೆ ದತ್ತು ನೀಡಿದ್ದರಿಂದ ಆಕೆಯ ಹೆಸರು ಕುಂತಿ ಎಂದಾಯಿತು. ಈ ದತ್ತು ಸಂಬಂಧಿಗಳಿಂದಾಗಿ ಪುರುಜಿತ್ ಮತ್ತು ಕುಂತಿಭೋಜರು ಪಾಂಡವರ ಪಕ್ಷವನ್ನ ಸೇರಿಕೊಂಡಿದ್ದಾರೆ ಎಂದು ದುರ್ಯೋಧನನು ಬೇಸರ ಮಾಡಿಕೊಂಡನು. ಶೈಬ್ಯನು ಶಿಬಿ ದೇಶದ ರಾಜ. ಈತನ ಮಗನು ಪಾಂಡವರು ವನವಾಸದಲ್ಲಿ ಇದ್ದಾಗ ದ್ರೌಪದಿಯನ್ನ ಅಪಹರಿಸಲು ಪ್ರಯತ್ನಪಟ್ಟಂತಹ ಜಯದ್ರಥನಿಗೆ ಸಹಾಯ ಮಾಡಿದನು. ಈ ದುಷ್ಟ ಕಾರ್ಯಕ್ಕಾಗಿ ಆತನು ಭೀಮಸೇನನಿಂದ ಸಂಹರಿಸಲ್ಪಟ್ಟನು. ಹೀಗಿದ್ದು ಕೂಡ ಶೈಬ್ಯನು ಪಾಂಡವರ ಪಕ್ಷವನ್ನು ಸೇರಿದ್ದಾನೆ. ಇದು ಕೂಡ ದುರ್ಯೋಧನನ ಅಳಲಿಗೆ ಕಾರಣವಾಗಿತ್ತು. ಬಲಶಾಲಿ ಯುಧಾಮನ್ಯು ಬಹು ಶಕ್ತಿವಂತನಾದ ಉತ್ತಮೌಜ ಸುಭದ್ರೆಯ ಮಗ. ದ್ರೌಪದಿಯ ಮಕ್ಕಳು ಈ ಎಲ್ಲ ಮಹಾರಥಿಯರು ಪಾಂಡವರ ಪಕ್ಷದಲ್ಲಿ ಇದ್ದಾರೆ. ಯುಧಾಮನ್ಯು ಮತ್ತು ಉತ್ತಮೌಜನ ಇವರು ದೃಪದನ ಇನ್ನಿಬ್ಬರು ಮಕ್ಕಳು. ಸುಭದ್ರೆಯ ಮಗ ಅಭಿಮನ್ಯು. ದ್ರೌಪದಿಗೆ ಪಾಂಡವರಲ್ಲಿ 5 ಮಕ್ಕಳು. ಪ್ರತಿವಿಂಧ್ಯ, ಸುತಸೋಮ, ಶ್ರುತಕರ್ಮ, ಶತಾನಿಕ ಮತ್ತು ಶತ್ರುಸೇನ. ದುರ್ಯೋಧನನು ತನ್ನಲ್ಲಿ 11 ಅಕ್ಷೋಹಿಣಿ ಸೇನೆ ಇದ್ದರೂ ಸಹ ಪಾಂಡವರ ಸಣ್ಣ ಸೇನೆಯನ್ನು ಕಂಡು ಭಯಭೀತನಾಗಿದ್ದ. ಪಾಂಡವ ಯೋಧರಲ್ಲಿ ಕಾಣುತ್ತಿರುವ ಯುದ್ಧೋತ್ಸಾಹವೇ ಇದಕ್ಕೆ ಕಾರಣ. ದುರ್ಯೋಧನನು ಇಲ್ಲಿ 18 ವೀರ ಯೋಧರ ಹೆಸರುಗಳನ್ನು ಪಟ್ಟಿ ಮಾಡಿದ್ದಾನೆ ಎನ್ನುವುದು ವಿಶೇಷ. ದುರ್ಯೋಧನನು ಒಬ್ಬ ಚತುರ ರಾಜಕಾರಣಿಯಾಗಿದ್ದರೂ ಸಹ ಆತನು ಭಗವಂತ ಶ್ರೀಕೃಷ್ಣನನ್ನು ಪಾಂಡವರ ಪಕ್ಷದಲ್ಲಿ ಗುರುತಿಸುವುದಕ್ಕೆ ವಿಫಲನಾದ. ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣನೇ ಪ್ರಮುಖ ಪಾತ್ರವನ್ನ ವಹಿಸುತ್ತಿದ್ದಾನೆ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ದುರ್ಯೋಧನನಂತಹ ಕಳೆ ಗಿಡಗಳನ್ನು ಕಿತ್ತು ಧರ್ಮದ ಮೂರ್ತಿಯಾದಂತಹ ಯುಧಿಷ್ಠಿರನನ್ನು ರಾಜಸಿಂಹಾಸನದ ಮೇಲೆ ಕೂರಿಸುವುದು ಶ್ರೀಕೃಷ್ಣನ ನಿರ್ಧಾರವಾಗಿದೆ. ಇದನ್ನು ಬದಲಾಯಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಜಯತ್ಸು ಪಾಂಡು ಪತ್ರಾಣಾಂ ಯೇಷಾಂ ಪಕ್ಷೆ ಜನಾರ್ದನಃ. ಅಂದರೆ ಭಗವಾನ್ ಶ್ರೀಕೃಷ್ಣನು ಪಾಂಡವರ ಪಕ್ಷವನ್ನು ವಹಿಸುವುದರಿಂದ ಖಂಡಿತವಾಗಿಯೂ ಯುದ್ಧದ ಗೆಲುವು ಪಾಂಡವರಿಗೆ ದೊರಕುತ್ತದೆ. ಪಾಂಡವರ ಸೇನಾವಲೋಕವನ್ನು ಮಾಡಿದ ನಂತರ ದುರ್ಯೋಧನನು ತನ್ನ ಸೇನೆಯಲ್ಲಿರುವಂತಹ ವಿಶಿಷ್ಟ ವ್ಯಕ್ತಿಗಳ ಕುರಿತಾಗಿ ತಿಳಿಸುತ್ತಾನೆ. ಬ್ರಾಹ್ಮಣೋತ್ತಮರೇ, ನಿಮಗೆ ತಿಳಿಸಲೆಂದು ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆಯಿರುವ ನಾಯಕರ ವಿಷಯವನ್ನು ಹೇಳಬಯಸುತ್ತೇನೆ ಎನ್ನುತ್ತಾನೆ. ತಾವು ಭೀಷ್ಮ, ಕರ್ಣ, ಕೃಪಾಚಾರ್ಯ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗನಾದ ಭೂರಿಶ್ರವ ಇವೆಲ್ಲರೂ ಯಾವಾಗಲೂ ಯುದ್ಧದಲ್ಲಿ ವಿಜಯಿಗಳಾಗುವಂಥವರು. ಇಲ್ಲಿ ತಾವು ಎಂದರೆ ದ್ರೋಣಾಚಾರ್ಯರು. ದ್ರೋಣಾಚಾರ್ಯರಿಗೆ ಅರ್ಜುನನೆಂದರೆ ಬಹಳ ಪ್ರೀತಿ. ಅರ್ಜುನನನ್ನು ಪ್ರಪಂಚದಲ್ಲಿಯೇ ಅತ್ಯಂತ ಶ್ರೇಷ್ಠ ಬಿಲ್ಲುಗಾರನನ್ನಾಗಿ ಮಾಡಬೇಕು ಎಂದು ದ್ರೋಣಾಚಾರ್ಯರು ಅಪೇಕ್ಷೆ ಪಟ್ಟಿದ್ದರು. ದ್ರೋಣಾಚಾರ್ಯರು ತಮ್ಮ ಸ್ವಂತ ಮಗನಾದಂತಹ ಅಶ್ವತ್ಥಾಮನಿಗೂ ತಿಳಿಸದೇ ಇರುವಂತಹ ಕೆಲವೊಂದು ಯುದ್ಧ ಕಲೆಗಳನ್ನು ಅರ್ಜುನನಿಗೆ ತಿಳಿಸಿಕೊಟ್ಟಿದ್ದರು. ಆದ್ದರಿಂದ ದುರ್ಯೋಧನನು ದ್ರೋಣಾಚಾರ್ಯರನ್ನು ಪಾಂಡವರ ಆಚಾರ್ಯ ಎಂದು ಕರೆಯುತ್ತಿದ್ದನು. ಭೀಷ್ಮಾಚಾರ್ಯರು ಕುರುಕುಲದ ಪಿತಾಮಹರಾಗಿದ್ದಾರೆ. ಅವರಿಗೂ ಪಾಂಡವರು ಎಂದರೆ ಬಹಳ ಪ್ರೀತಿ. ಅವರು ಎಂದಿಗೂ ಪಾಂಡವರೆಲ್ಲಿದ್ದಾರೋ ಅವರಲ್ಲೇ ಪ್ರೀತಿಯನ್ನ ತೋರುತ್ತಿದ್ದರು. ಪಾಂಡವರಲ್ಲಿ ಯಾರೊಬ್ಬರನ್ನು ಸಾಯಿಸಲು ಸಿದ್ಧವಿಲ್ಲ. ಹಸ್ತಿನಾಪುರದ ರಾಜಸಿಂಹಾಸನಕ್ಕೆ ತಮ್ಮ ನಿಯತ್ತನ್ನು ತೋರಿಸುವ ಕಾರಣಕ್ಕಾಗಿ
ಭೀಷ್ಮಾಚಾರ್ಯರು ದುರ್ಯೋಧನನ ಪಕ್ಷವನ್ನ ವಹಿಸಿದ್ದಾರೆ. ದುರ್ಯೋಧನನಿಗೆ ಯುದ್ಧದಲ್ಲಿ ಜಯವನ್ನು ತಂದುಕೊಡುವುದಕ್ಕಿಂತಲೂ ಯುದ್ಧವನ್ನು ನಿಲ್ಲಿಸುವುದು ಹೇಗೆ ಎಂಬ ವಿಚಾರವಾಗಿ ಭೀಷ್ಮಾಚಾರ್ಯರಿಗೆ ಅತ್ಯಂತ ಕಾಳಜಿ ಇತ್ತು. ಭೀಷ್ಮಾಚಾರ್ಯರ ಗುರುಗಳಾದಂತಹ ಪರಶುರಾಮರಲ್ಲಿ ಕರ್ಣನು ಮೋಸದಿಂದ ಬಿಲ್ಲು ವಿದ್ಯೆಯನ್ನು ಕಲಿತ ಎಂಬ ಕಾರಣಕ್ಕಾಗಿ ಕರ್ಣನನ್ನು ಭೀಷ್ಮಾಚಾರ್ಯರು ಯುದ್ಧರಂಗಕ್ಕೆ ಪ್ರವೇಶಿಸಲು ಬಿಡಲಿಲ್ಲ. ಮಹಾಭಾರತ ಯುದ್ಧದ ಮೊದಲ 10 ದಿನಗಳಲ್ಲಿ ಕರ್ಣನು ಪಾಲ್ಗೊಳ್ಳಲು ಸಾಧ್ಯವಾಗಲಿಲ್ಲ. ದುರ್ಯೋಧನನಿಗೆ ಯುದ್ಧದಲ್ಲಿ ಜಯವನ್ನ ಗಳಿಸಿಕೊಡುವುದೇ ಮುಖ್ಯವಾದ ಉದ್ದೇಶವಾಗಿದ್ದರೆ ಭೀಷ್ಮಾಚಾರ್ಯರು ಇಂತಹ ಷರತ್ತನ್ನ ವಿಧಿಸುತ್ತಿರಲಿಲ್ಲ. ಭೀಷ್ಮಾಚಾರ್ಯರು ಯುಧಿಷ್ಠಿರ ಮಹಾರಾಜನಿಗೆ ಯುದ್ಧದಲ್ಲಿ ಜಯವಾಗಲಿ ಎಂದು ಆಶೀರ್ವಾದ ಮಾಡಿದ್ದರು. ವಿಜಯ ತಮ್ಮದೇ ಎಂದು ದುರ್ಯೋಧನನ ವಿಶ್ವಾಸ ಹೊಂದುವುದಕ್ಕೆ ಅದೊಂದು ಕಾರಣವಿತ್ತು. ಇದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಭಗವದ್ಗೀತೆಯ ಶ್ಲೋಕ 4ರಲ್ಲಿ ಹೀಗೆ ಹೇಳಿದ್ದಾನೆ. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಅಂದರೆ ಅತ್ರ ಅಂದರೆ ಇದರ ಅನುವಾದ ಯುದ್ಧದ ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಅನೇಕ ವೀರ ಬಿಲ್ಲಾಳುಗಳು ಈ ಸೈನ್ಯದಲ್ಲಿ ಇದ್ದಾರೆ. ಯುಯುಧಾನ, ವಿರಾಟ ಮತ್ತು ದ್ರುಪದರಂತಹ ಮಹಾರಥಿಗಳು ಇದ್ದಾರೆ ಎಂದು ಹೇಳುತ್ತಾನೆ. ದ್ರೋಣಾಚಾರ್ಯರಿಗೆ ಯುದ್ಧ ಕಲೆಯಲ್ಲಿದ್ದ ಮಹಾಶಕ್ತಿಯ ಎದುರಿನಲ್ಲಿ ದೃಷ್ಟದ್ಯುಮ್ನನನ್ನು ಬಹುದೊಡ್ಡ ತಡೆಯೇನೂ ಆಗಿರಲಿಲ್ಲ. ಆದರೆ ಆತಂಕವನ್ನುಂಟು ಮಾಡಬಲ್ಲ ಇತರರು ಅನೇಕರು ಇದ್ದರು. ಅವರಲ್ಲಿ ಪ್ರತಿಯೊಬ್ಬರೂ ಭೀಮಾರ್ಜುನರಷ್ಟೇ ದುರ್ಜಯರಾದ್ದರಿಂದ ಕೌರವರ ಜಯಕ್ಕೆ ಅಡ್ಡಿಯಾಗಬಲ್ಲರೆಂದು ದುರ್ಯೋಧನನು ಅವರನ್ನ ಹೆಸರಿಸುತ್ತಾನೆ. ಅವನಿಗೆ ಭೀಮ ಅರ್ಜುನರ ಶಕ್ತಿಯ ಅರಿವು ಇತ್ತು. ಆದ್ದರಿಂದ ಅವರು ಇತರರನ್ನು ಅವರೊಂದಿಗೆ ಹೋಲಿಸಿಕೊಳ್ಳುತ್ತಾನೆ. ಸಾಕಷ್ಟು ಜನರಿಗೆ ಯಾರ ಉಪದೇಶ ಸಾಧನೆಗೆ ಸ್ಫೂರ್ತಿ ಆಗುತ್ತದೋ ಇಲ್ಲವೋ ಗೊತ್ತಿಲ್ಲ. ಆದರೆ ಈ 3 ಸಂಗತಿಗಳು ಸಾಧನೆಗೆ ಕಿಚ್ಚು ಹಚ್ಚುವುದು ಸುಳ್ಳಲ್ಲ. ಅವಮಾನ, ತಿರಸ್ಕಾರ ಮತ್ತು ಬಡತನ ಕಳೆದುಕೊಂಡ ಮೇಲೆ ಪಶ್ಚಾತ್ತಾಪ ಪಡುವುದರ ಬದಲು ಕಳೆದು ಹೋಗದಂತೆ ನೋಡಿಕೊಳ್ಳುವುದು ಬುದ್ಧಿವಂತಿಕೆಯ ಲಕ್ಷಣ. ಅದು ವಸ್ತುವಾಗಲಿ ಅಥವಾ ವ್ಯಕ್ತಿಯೇ ಆಗಲಿ. ತೋರಿಕೆಯ ಜೀವನವನ್ನ ಎಂದಿಗೂ ನಡೆಸಬೇಡಿ. ಅದು ನಿಮ್ಮ ವ್ಯಕ್ತಿತ್ವವನ್ನು ಕಡಿಮೆ ಮಾಡುತ್ತದೆ. ತೋರಿಕೆ ಇಲ್ಲದೆ ಬದುಕಿ ತೋರಿಸಿ. ಜಗತ್ತೇ ನಿಮ್ಮ ವ್ಯಕ್ತಿತ್ವವನ್ನ ಎತ್ತಿ ಹಿಡಿಯುತ್ತದೆ. ಬದುಕೆಂದರೆ ಬಿರುಗಾಳಿಯಲ್ಲೂ ದೀಪವೊಂದನ್ನ ಬೆಳಗಿಸಲು ನಿರಂತರವಾಗಿ ಪ್ರಯತ್ನ ಮಾಡುವುದಾಗಿದೆ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಇನ್ನೂ ಹಲವಾರು ಉತ್ತಮ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ಸಂದೇಶಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.